ಬೀದರ್ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು ಸುದ್ದಿಯ ವರದಿಗೆ ತೆರಳಿದ ನಮ್ಮ ಧ್ವನಿ ಸಂಘಟನೆಯ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಇಂದು ಹರಿಹರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಘಟಕ ಹರಿಹರ ಇವರಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕೂಡಲೇ ಅರಣ್ಯ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ಎಸ್.ಆರ್. ಕಣವಿ, ಉಪಾಧ್ಯಕ್ಷರಾದ ಆರ್. ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಮಂದಾರ, ಖಜನ್ಸಿ ಆದ ಸಂತೋಷ್ ನಾಟದವರ್, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರು ಯಮನೂರ್, ಮೇಲೆಬೆನ್ನೂರು ಪ್ರಕಾಶ್, ಕರಿಬಸಪ್ಪ, ಹರೀಶ್ ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಕಲೆಕ್ಟರ್ ಮೇಲೆ ಅಲ್ಲಿನ ಅರಣ್ಯಾಧಿಕಾರಿಗಳು ಹಲ್ಲೆ ನಡೆಸಿರ್ತಾರೆ. ಇದನ್ನು ನಾವು ಖಂಡಿಸಿ ಇವತ್ತು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ವಿಷಯ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರುವ ಅರಣ್ಯಾಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಧ್ವನಿ ತಾಲೂಕು ಘಟಕ ಹರಿಹರ ತಮ್ಮಲ್ಲಿ ಸೇರಿಕೊಳ್ಳುವುದೇನೆಂದರೆ ದಿನಾಂಕ 15/4/2025 ರಾತ್ರಿ ಸುಮಾರು 9 ಗಂಟೆಗೆ ಬೀದರ್ ಕನ್ನಡ ದಿನಪತ್ರಿಕೆ ವರದಿಗಾರ ರವಿ ಬಾಕಂಡೆ ವರದಿ ಮಾಡಲು ತೆರಳಿದಾಗ ಅರಣ್ಯಾಧಿಕಾರಿ ದತ್ತಗಿರಿ ಹಾಗೂ ಸಿಬ್ಬಂದಿಗಳು ಕಾರಣ ಕೇಳದೆ ವರದಿಗಾರರನ್ನು ನಿಂದಿಸಿ ಅವ್ಯಕ್ತ ಶಬ್ದಗಳನ್ನು ಬಳಸಿ ಖಾಸಗಿ ಕಾರ್ಯದಲ್ಲಿ ಅಪಹರಿಸಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಮತ್ತು ಕಿರುಕುಳವನ್ನು ನೀಡಿರುತ್ತಾರೆ. ಇಷ್ಟೆಲ್ಲ ಘಟನೆಗಳು ಕೂಡ ಬೀದರ್ನ ಗಾಂಧಿಗಂಜ್ ಪೊಲೀಸರು ಕೇವಲ ನಾಮಕಾವಸ್ಥೆಗೆ ಪ್ರಕರಣವನ್ನು ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರೆ. ಇದನ್ನು ನಮ್ಮ ತಂಡ ತೀವ್ರವಾಗಿ ಖಂಡಿಸುತ್ತದೆ. ಕೂಡಲೇ ಗುಂಡಾವರ್ತನೆ ತೋರಿದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಇಂಥ ಅವಮಾನೀಯ ಘಟನೆ ಮರುಕಳಿಸಿದಂತೆ ಕ್ರಮ ಕೈಗೊಂಡು ಬಡ ಪತ್ರಕರ್ತ ರವಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ತಾಲೂಕು ದಂಡಾಧಿಕಾರಿಗಳ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಸಂದರ್ಭದಲ್ಲಿ ನಾವು ಹರಿಹರ ತಾಲೂಕು ಘಟಕದ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಮನವಿಯನ್ನು ನೀಡುತ್ತೇವೆ.